ದೊಡ್ಡ ಪಾರ್ಟಿ ಬಿಟ್ಬಿಡುತ್ತಾ? ಅವ್ರನ್ನ ನಂಬಿದ್ರೆ ಪ್ರಯೋಜನ ಇಲ್ಲ. ನಮ್ ಕೆಲ್ಸ ನಾವೇ ಮಾಡ್ಕೊಬೇಕು. ಅಂದ್ರೆ ಅಣ್ಣ, ಪಾರ್ಟಿನ ಸಂಜೆ ಗೋಡನ್ ಹತ್ರ ಕರ್ಕೊಂಬ. ನಾವೇ ಡೀಲ್ ಮಾಡ್ಕೊಂಡ್ರೆ ಆಯ್ತು. ಸರಿ ಅಣ್ಣ. ಲೇಟ್ ಮಾಡಬೇಡ, ಆಮೇಲೆ ತೊಂದರೆ ಆಗ್ಬಾರ್ದು. ಸರಿ ಅಣ್ಣ, ಕರ್ಕೊಂಡ್ಬರ್ತೀನಿ. ಅಂತೂ ಇಂತೂ ಕುರಿ ಹಳ್ಳಕ್ ಬಿತ್ತು. ಚೆನ್ನಾಗಿ ಮಾತಾಡ್ದೆ ಚಿನ್ನ. ಇವತ್ ಸಂಜೆ ಗೋಧುಳಿ ಲಗ್ನದಲ್ಲಿ ನಿಮ್ಮಣ್ಣ ಧೂಳಾಗೋ ತರ ಹೊಡಿತೀನಿ. ಅವನೇ ನಿಜ ಹೇಳಿ ಸರೆಂಡರ್ ಆಗ್ಬೇಕು. ಹಾಗೆ ಮಾಡ್ತೀನಿ. ಕರ್ಕೊಂಡು ಹೋಗಿ. ಬಂದ್ರ ಆದ್ರೂ ನನ್ನ ಮಗನ ಕರ್ಕೊಂಡು ಬರಕ್ ಆಗ್ತಿಲ್ವಲ್ಲ ನಿಮ್ಗೆ? ಸೀತಾ, ನಾನು ಸುಮ್ಮನೆ ಮನೇಲಿ ಕೂತಿದ್ದೀನಿ ಅಂದ್ಕೊಂಡಿದೀಯ? ನಾನು ಪ್ರಯತ್ನ ಪಡ್ತಿದ್ದೀನಿ ಕಣೆ. ಆದ್ರೆ ಏನ್ ಮಾಡೋದು, ನಮ್ಮ ಯಾವ ಪ್ರಯತ್ನಗಳು ಫಲ ಕೊಡ್ತಾ ಇಲ್ಲ. ಇದು ಮಾಮೂಲಿ ಕೇಸ್ ಆಗಿದ್ರೆ ಬೇರೆನೇ ಕತೆ. ಆದ್ರೆ ಇದು ಅದಲ್ಲ. ಪಾಪ ರೀ ನನ್ನ ಮಗ. ಅವನಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋನು. ಅಂಥದ್ರಲ್ಲಿ ಇವತ್ತು ಜೈಲಲ್ಲಿ ಅದೆಷ್ಟು ಕಷ್ಟ ಅನುಭವಿಸ್ತಿದ್ದಾನೋ ಏನು. ಹೇಳ್ಕೊಡೋದಕ್ಕೆ ಕೋಟೆ ಮನೆ, ದೊಡ್ಡ ಜನ, ದೊಡ್ಡ ಕಂಪನಿ. ಆದ್ರೆ ಇದ್ಯಾವುದೋ ನನ್ನ ಮಗನ ಆಚೆ ತರೋದಕ್ಕೆ ಸಹಾಯ ಆಗ್ತಿಲ್ವಲ್ರಿ? ನೋಡು ಸೀತಾ, ಕೆಲವೊಂದ್ಸಲ ಆ ದೇವರು ಮಾಡೋ ಪರೀಕ್ಷೆಗಳಿವೆಲ್ಲ. ಎಲ್ಲ ಇದ್ದು ಏನೂ ಇರೋದಿಲ್ಲ, ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ನಮ್ಮ ಸ್ಥಿತಿನೂ ಅದೇನೆ. ಶ್ರೀರಾಮನ ಹತ್ರ ಎಲ್ಲವೂ ಇತ್ತು, ಆದರೆ ಅವನು ಕಾಡಿಗೆ ಹೋಗಲಿಲ್ವಾ? ವನವಾಸ ಅನುಭವಿಸ್ಲಿಲ್ವಾ? ಹಾಗೇನೆ ಇದು ಕೂಡ ನಮಗೆ, ನಮ್ಮ ಮಗನಿಗೆ ಪರೀಕ್ಷೆ ಕಾಲ. ಈಗ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು, ಕುಗ್ಗಬಾರದು. ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಅಲ್ವಾ ಸೀತಾ? ಕಾಯಬೇಕು, ವಿಧಿ ಇಲ್ಲ. ಆಯ್ತು, ಕಾಯ್ತೀನಿ, ತಾಳ್ಮೆಯಿಂದನೂ ಇರ್ತೀನಿ. ನಮ್ಮ ಮಗ ಯಾವಾಗ ವಾಪಸ್ ಬರ್ತಾನೆ? ಆದಷ್ಟು ಬೇಗ ನಾನು ಕರ್ಕೊಂಬರ್ತೀನಿ. ನಿನ್ನ ಮಗನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀನು ಸಮಾಧಾನವಾಗಿರು, ಕೂತ್ಕೊಂಡಲ್ಲ. ಸಾರಿ ಸರ್, ಮೇಡಮ್ ಯಾರ ಕೈಗೂ ಸಿಗಲ್ಲ. ಅದೇನೇ ಇದ್ರು ನಾನೇ ಡೀಲ್ ಮಾಡ್ತೀನಿ. ನೀನು ನಿಮ್ಮ ಮೇಡಮ್ ಅನ್ನು ಕರೀಲಿಲ್ಲ ಅಂದ್ರೆ
ನಮ್ಮ ಮೇಡಮ್ ಬರ್ತಾರೆ ಮಾರ್ರೆ. ನಿಮ್ಮ ಮೇಡಮ್ಮ ಯಾರು ಸರ್ ಅದು? ಮೇ ಐ ಕಮ್ ಇನ್? ಈಗ ಬಂದ್ರು ನೋಡಿ. ಯಾವನ ನೀನು? ಹೇಳ್ದೆ ಕೇಳ್ದೆ ಒಳಗಡೆ ಬರ್ತಾ ಇದ್ಯಾ? ಯಾವನು ಅಲ್ಲ ಕಣೋ, ಯಾವಳು.